स्वस्ति भरत दुर्गाण विश्वा ओस्तवद्धे बहुलान भूमे फला भोगा इदरयाय जयो स्वाहा ఏమో అక్కడ పుట్టిన సామాన్య వాళ్ళు కాదు ఇప్పుడు ఇంత శ్రమ పడి ఇప్పుడు ఈ గ్రామంలో అయిపోదు నీ శిలామూర్తిని నిలుస్తూ ఉంటారు సర్వులే కాపాడే తల్లి బిడ్డ పాప జీవాలు చెట్టుని సర్వుల్ని కాపాడుకురావాలి తల్లి నీ గ్రామ బిడ్డలంతా అంతా ఉండాలని కాపాడుతానంటే ఇప్పుడే నీ గ్రామం మంచిది కావాలి నీకు యాడు నీ గ్రామం మంచిది అవుతుందో సర్వులకి మంచిది కావాలి అట్లా జాబ్ యాడ నీకు సంతోషం మాడిపోయి గంగపూజ చేపించుకొని రావాలి నీకు యాడ్ ఇష్టమో అతనికి పోయి నీళ్ళు ఎత్తుకొని గంగపూజ చేపించుకొని రావాలి. पूर्णमादाय స్టేజ్ పోయినా అలాంటి అర్జెంట్ ಗಂಗಾಧರಣ್ಣ ಸುಬ್ರಹ್ಮಣ್ಯ ಹಾಗೂ ನಮ್ಮ ಸ್ವಾಮೀಜಿಯವರ ನೇತೃತ್ವದಲ್ಲಿ ಅವ್ರಿಗೆ ಗೌರವವನ್ನು ಸಲ್ಲಿಸ್ತಾ ಇದ್ದೀವಿ.
ಮಂಜುನಾಥ ಸ್ವಾಮೀಜಿ ಅವರು ಕೂಡ ಗೌರವವನ್ನು ಏನಿವತ್ತು ನಮ್ಮ ದೇವರನ್ನ ವಿಶೇಷವಾಗಿ ಬಾಲಕುಂಟಳ್ಳಿ ಗ್ರಾಮದಲ್ಲಿ ಜಗನ್ಮಾತೆಯಾದ ಶ್ರೀ ಗಂಗಮ್ಮನವರು, ದಾಳಮ್ಮನವರು, ಪೂಜಮ್ಮನವರು, ಶಿಲಾಮೂರ್ತಿಗಳು, ಪುಸ್ತಮೂರ್ತಿಗಳು ಇವತ್ತು ಪ್ರತಿಷ್ಠೆ ಆಗಿದ್ದವು. ಜಗನ್ಮಾತೆ ಅಮ್ಮನವರ ಆಶೀರ್ವಾದ ಈ ಬಾಲಕಂಟಳ್ಳಿ ಗ್ರಾಮದ ಸರ್ವರಿಗೂ ಸಿಗಲಿ, ಒಳ್ಳೆಯದಾಗಲಿ. ಏನಿಲ್ಲ, ವಿಶೇಷವಾಗಿ ಇವತ್ತು ನಾನು ಎಲ್ಲರ ಹೆಸರು ಹೇಳೋಕ್ಕಾಗಲ್ಲ. ಈಗ ಬಾಲಕುಂಟಳ್ಳಿ ಗಂಗಾಧರಣ್ಣವ್ರು ಅಂದರೆ ಎಲ್ಲರಿಗೂ ಹೆಸರುವಾಸಿನೇ. ಗಂಗಾಧರಣ್ಣು, ಆಮೇಲೆ ಈ ಪಂಚಾಯಿತಿ ಅಧ್ಯಕ್ಷರಾದಂಥ ಸುಬ್ರಾಯಪ್ಪನವರು, ನಾಗರಾಜ್ ಅವರು, ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಮುಖಂಡರು, ಮತ್ತು ನಮ್ಮ ಶ್ರೀ ಕ್ಷೇತ್ರದ ಶ್ರೀನಿವಾಸ ಸಾಗರ ಮಧುಸ್ವಾಮಿಗಳು ಬಂದಿದ್ದಾರೆ. ಅವ್ರಿಗೂ ನಾವು ಜಗನ್ಮಾತೆ ಆಶೀರ್ವಾದ ಕೋರೋಣ. ಮತ್ತು 46-47 ಹೆಸರುವಾಸಿ ತಾಯಿ ಸಪ್ಪಲಮ್ಮನ ದೊಡ್ಡಮ್ಮನಂದರೆ ಭಾರಿ ಹೆಸರುವಾಸಿ. ಆ ತಾಯಿ ಅಂದರೆ ಎಲ್ಲರಿಗೂ ಪ್ರೀತಿ. ಆ ಅರ್ಚಕರು ಬಂದಿದ್ದಾರೆ ಸ್ವಾಮಿಗಳು, ಅವ್ರಿಗೂ ಅಮ್ಮನವ್ರ ಆಶೀರ್ವಾದ ಸಿಗಲಿ, ಒಳ್ಳೆಯದಾಗಲಿ. ನೀವು ಇವತ್ತೇನು ಅಮ್ಮನವ್ರನ್ನೆಲ್ಲ ಇಷ್ಟು ಪ್ರತಿಷ್ಠಾಪನೆ ಮಾಡಿದ್ದೀರೋ, ಇವತ್ತೊಂದೇ ದಿವಸ ಮಾಡಿ ಸುಮ್ಮನೆ ಆಗ್ಬಿಡೋದಲ್ಲ. ಇದೇ ಭಕ್ತಿ ನಿತ್ಯ ಇರಬೇಕು. ವಾರ ವಾರ ಪೂಜೆ ನಡೆಸ್ಕೊಳ್ಬೇಕು. ನಿತ್ಯ ಪೂಜಾರು ನಿತ್ಯ ಜ್ಯೋತಿ ಎಣಿಸಿ ಪೂಜೆ ಮಾಡಬೇಕು. ಆಗಬೇಕು ಅಂತಂದ್ರೆ ಬಹಳ ಮುಖ್ಯವಾಗಿ ತಮ್ಮೆಲ್ಲರ ಒಂದು ಆಶೋತ್ತರಗಳು, ಬೇಡಿಕೆಗಳೇನಿತ್ತು ಒಂದಾದ್ರೆ, ಎರಡನೇದು ನಾನು ಕೇಳಿದ ಕೂಡಲೇ ಗಂಗಮ್ಮನ ಒಂದು ದೇವರು, ಮೆರವಣಿಗೆ ದೇವರು ಹಾಗೂ ಕಾಳಮ್ಮ, ದಾಳಮ್ಮ, ಪೂಜಮ್ಮ, ದಾಳಮ್ಮ ಹಾಗೂ ಪೂಜಮ್ಮ ದೇವರುಗಳನ್ನ ಮಾಡಿಕೊಡ್ಬೇಕು ಅಂತ ನಾನು ಮನವಿ ಮಾಡಿದಾಗ, ಕಂಜೇರಹಳ್ಳಿಯ ನಮ್ಮ ಸುಬ್ರಹ್ಮಣ್ಯ ಸ್ವಾಮಿಗಳು ನಾನು ಮನವಿ ಮಾಡಿದ್ರೆ ಅದನ್ನ ಅದ್ಭುತವಾಗಿ ಇವತ್ತನ್ನ ಮಾಡಿ ನಿಮಗೆ ಇವತ್ತು ಹಸ್ತಾಂತರ ಮಾಡಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ಅವರಿಗೆ ನಾನು ವಿಶೇಷವಾದಂತಹ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇವತ್ತು ಗುಡಿಗಳು ಇದೆ ಈ ಊರಿನಲ್ಲಿ. ಈಗ ಮೆರವಣಿಗೆ ದೇವರುಗಳನ್ನ ಕೂಡ ಮಾಡಿಕೊಟ್ಟಿದ್ದೀವಿ. ಇನ್ನೇನ್ ಕೆಲಸ ಆಗಬೇಕು? ನೀವು ದಿನನಿತ್ಯ ಪೂಜೆ ಮಾಡುವಂತದ್ದು ಆಗ್ಬೇಕು. ಮಾಡ್ತೀರಾ? ಇವತ್ತು ಕಾರ್ಯಕ್ರಮ ಇದೆ, ಎಲ್ರೂ ಹುರುಪಿನಿಂದ ಮಾಡಿ ಮರ್ತೋಗ್ತೀರಾ? ನಾಳೆ ಎಲ್ರೂ ಮಾಡ್ತೀರಲ್ಲ, ಎಲ್ರೂ ಮಾಡಬೇಕು. ದೇವರನ್ನ ನಾವು ಯಾವಾಗ್ಲೂ ಕೂಡ ಸದಾ ನೆನಿಬೇಕು. ನಾವ್ ಏನೇ ಆಗಿದ್ರು ಕೂಡ ಅದು ಎಲ್ಲ ಭಗವಂತನ ಆಶೀರ್ವಾದ. ಭಗವಂತನನ್ನ ನಾವು ತಿಳ್ಕೊಳ್ಳದೆ ಇದ್ರೆ, ಸ್ಮರಣೆ ಮಾಡದೇ ಇದ್ರೆ, ಧ್ಯಾನ ಮಾಡದೇ ಇದ್ರೆ, ನಾವು ನಿಜವಾಗಿಯೂ ಕೂಡ ಸಮಾಜಮುಖಿಯಾಗಿ ಇವತ್ತು ನಾಗರಿಕತೆ, ನಾವು ಏನನ್ನ ನಾಗರಿಕ ಸಮಾಜದಲ್ಲಿ ಬದುಕಿದೀವಿ, ಇವತ್ತು ನಾವು ನೋಡ್ತಾ ಇದೀವಿ ದೇಶದಲ್ಲಿ ಯಾವ ರೀತಿ ಏನೆಲ್ಲ ಹಿಂಸೆ, ಯಾವ ರೀತಿ ಹೆಣ್ಣುಮಕ್ಕಳ ಮೇಲೆ ದೌರ್ಜನ್ಯಗಳು, ಇವೆಲ್ಲ ಏನ್ ನಡೀತಾ ಇದೆ. ಇದೆಲ್ಲ ಕೂಡ ಸಾತ್ವಿಕತೆಯನ್ನ ಕಳ್ಕೊಂಡಿರ್ತಕ್ಕಂಥವರಿಂದ ಸಾಧ್ಯ ಆಗ್ತದೆ. ಆ ಸಾತ್ವಿಕತೆ ಯಾವಾಗ ಬರ್ತದೆ ಅಂತಂದ್ರೆ, ನಾವು ಸದಾ ಭಗವಂತನ ಪೂಜೆ ಮಾಡುವಂಥದ್ದು, ಭಗವಂತನ ಮೇಲೆ ಪ್ರೀತಿಯನ್ನ ಬೆಳೆಸ್ಕೊಳ್ಳುವಂಥದ್ದು, ಭಕ್ತಿಯನ್ನ ಬೆಳೆಸ್ಕೊಳ್ಳುವಂಥದ್ದು. ಇದು ಆದಾಗ ನಮಗೆ ತಿಳಿದಿರ ನಮ್ಮ ಹೃದಯದಲ್ಲಿ, ನಮ್ಮ ಮನಸ್ಸಿನಲ್ಲಿ ಸಾತ್ವಿಕತೆ ನಮ್ಮಲ್ಲಿ ಬರ್ತದೆ. ಆ ಸಾತ್ವಿಕತೆಯಲ್ಲಿ ಮನುಷ್ಯರನ್ನ ಮನುಷ್ಯರಾಗಿ ನೋಡ್ತೇವೆ. ಕೀಳು ಮೇಲು ಅನ್ನುವಂತ ಭೇದ ಭಾವ ಇರೋದಿಲ್ಲ ನಮ್ಮಲ್ಲಿ. ಮಹಿಳೆಯರಿಗೆ ಗೌರವವನ್ನು ಕೊಡುವಂಥದ್ದು, ಮಹಿಳೆಯರಿಗೆ ಪೂಜ್ಯ ಮನೋಭಾವದಿಂದ ನೋಡುವಂತ ಸಮಾಜದಲ್ಲಿ ನಾವು ಇರ್ತೇವೆ. ಇಡೀ ವಿಶ್ವದಲ್ಲಿ ನಮ್ಮ ದೇಶಕ್ಕೆ ಯಾಕೆ ಇಷ್ಟೊಂದು ಬೆಲೆಯನ್ನು ಕೊಡ್ತಾರೆ ಅಂದ್ರೆ, ನಮ್ಮ ಆಚಾರ ವಿಚಾರಗಳು,
ನಾವು ನಂಬಿರ್ತಕ್ಕಂಥ ಸಂಸ್ಕೃತಿ, ನಮ್ಮ ಸಂಸ್ಕಾರಗಳು ಇವೆಲ್ಲ ಇರೋದ್ರಿಂದಾನೇ ಭಾರತೀಯರಿಗೆ ವಿಶ್ವದಲ್ಲಿ ವಿಶೇಷ ಸ್ಥಾನಮಾನ ಸಿಕ್ಕಿದೆ. ಹಾಗಾಗಿ ಇವತ್ತೊಂದು ಈ ಹಳ್ಳಿಯಲ್ಲಿ ಇಷ್ಟು ಭಕ್ತಿದಾಯಕವಾಗಿ ನೀವು ಮಾಡಿದ್ದೀರಿ, ನನಗೆ ಸಂತೋಷ ಆಗ್ತದೆ.